ಉತ್ತರ ಕರ್ನಾಟಕದ 4 ಜನ ವೀರಶೈವ ಲಿಂಗಾಯತ ಪಂಚಮಸಾಲಿ ಸಮಾಜದ ಶಾಸಕರಿಗೆ ಮಂತ್ರಿ ಸ್ಥಾನ ನೀಡಿ ಬಸವನಗೌಡ ತೊಂಡೆಯಾಳ. ಕೂಕನೂರು ಡಿ. ಕೆ. ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಉತ್ತರ ಕರ್ನಾಟಕದ 4 ಜನ ಶಾಸಕರಿಗೆ ಮಂತ್ರಿ ಸ್ಥಾನ ಕೊಡಬೇಕು ಎಂದು ಆಗ್ರಹಿಸಿ ಕೂಕನೂರು ಪಟ್ಟಣದ ಗವಿಸಿದ್ದಪ್ಪ ಆರೇರ ಅವರ ನಿವಾಸದಲ್ಲಿ ವೀರಶೈವ ಲಿಂಗಾಯತ ಪಂಚಮಸಾಲಿ ಸಮಾಜ ಕೂಕನೂರು ತಾಲೂಕಾ ಘಟಕದ ವತಿಯಿಂದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು. ವೀರಶೈವ ಪಂಚಮಸಾಲಿ ಸಮಾಜ ಅತಿ ಹೆಚ್ಚು ಮತ್ತು ಬಹುದೊಡ್ಡ ಜನಸಂಖ್ಯೆಯುಳ್ಳ ಸಮಾಜವಾಗಿರುವ ನಮ್ಮ ಸಮಾಜದ ಉತ್ತರ ಕರ್ನಾಟಕದ 4 ಜನ ಶಾಸಕರಿಗೆ ಮಂತ್ರಿ ಸ್ಥಾನ ನೀಡಬೇಕು ಎಂದು ಮುಖ್ಯಮಂತ್ರಿ ಡಿ. ಕೆ. ಶಿವಕುಮಾರ್ ಅವರಿಗೆ ಪತ್ರಿಕಾಗೋಷ್ಠಿಯಲ್ಲಿ ಆಗ್ರಹ ಮಾಡಿದರು. 4 ಜನ ಶಾಸಕರಿಗೆ ಮಂತ್ರಿ ಸ್ಥಾನ ನೀಡದಿದ್ದರೆ ಲಿಂಗಾಯತ ಪಂಚಮಸಾಲಿ ಸಮಾಜದ ವತಿಯಿಂದ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಬಸವನಗೌಡ ತೊಂಡಿಹಾಳ ವೀರಶೈವ ಲಿಂಗಾಯತ ಪಂಚಮಸಾಲಿ ಜಿಲ್ಲಾ ಅಧ್ಯಕ್ಷರು ಆಗ್ರಹಿಸಿದರು. ವೀರಶೈವ ಲಿಂಗಾಯತ ಪಂಚಮಸಾಲಿ ತಾಲೂಕಾ ಅಧ್ಯಕ್ಷ ವೀರಣ್ಣ ಅಣ್ಣಿಗೇರಿ ಮಾತನಾಡಿ, ಲಿಂಗಾಯತ 38 ಜನ ಶಾಸಕರು ಇದು 11 ಜನ ಲಿಂಗಾಯತ ಪಂಚಮಸಾಲಿ ಸಮಾಜದ ಶಾಸಕರು ಇದು ಉತ್ತರ ಕರ್ನಾಟಕದ ಕನಿಷ್ಠ 8 ಜನ ಶಾಸಕರನ್ನು ಆಯ್ಕೆ ಮಾಡಲಿ. ಮಹಿಳಾ ಕೋಟಾದಲ್ಲಿ ಶಾಸಕರಾದ ಲಕ್ಷ್ಮೀ ಹೆಬ್ಬಾಳಕರ ಅವರಿಗೆ ಮಂತ್ರಿ ಸ್ಥಾನ ಕೊಡಬೇಕು. ಕನಿಷ್ಠ 4 ಸ್ಥಾನ ಪಂಚಮಸಾಲಿ ಸಮಾಜದ ಶಾಸಕರಿಗೆ ಮಂತ್ರಿ ಸ್ಥಾನ ಕೊಡಬೇಕು ಮತ್ತು ಲಿಂಗಾಯತ ಕೋಟದಲ್ಲಿ ಯಲಬುರ್ಗಾ ಮತಕ್ಷೇತ್ರದ ಶಾಸಕರಾದ ಬಸವರಾಜ ರಾಯರೆಡ್ಡಿ ಅವರು 6 ಸಲ ಶಾಸಕರಾಗಿರುವ ಅವರಿಗೆ ಮಂತ್ರಿ ಸ್ಥಾನ ಕೊಡಬೇಕು. ಪಂಚಮಸಾಲಿ ಸಮಾಜದ 4 ಶಾಸಕರಿಗೆ ಮಂತ್ರಿ ಸ್ಥಾನ ಕೊಡದೆ ಇದ್ದಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಹೇಳಿದರು. ಪಂಚಮಸಾಲಿ ಸಮಾಜದ ಮುಖಂಡರಾದ ಈಶಪ್ಪ ಆರೇರ ಮಾತನಾಡಿ, 1,20,00,000 ಜನಸಂಖ್ಯೆ ಹೊಂದಿದಂತಹ ಲಿಂಗಾಯಕ ಪಂಚಮಸಾಲಿ ಸಮಾಜವು ಕಾಂಗ್ರೆಸ್ ಪಕ್ಷ 136 ಸೀಟುಗಳು ಬರಲು ಪಂಚಮಸಾಲಿ ಸಮಾಜದ ಕೊಡುಗೆ ಅಪಾರ ಇದೆ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಅವಧಿಯಲ್ಲಿ 2 ಪಂಚಮಸಾಲಿ ಸಮಾಜದ ಶಾಸಕರಿಗೆ ಮಂತ್ರಿ ಸ್ಥಾನ ನೀಡಿದ್ದರು. ಆದರೆ ಮುಖ್ಯಮಂತ್ರಿ ಡಿ. ಕೆ. ಶಿವಕುಮಾರ್ ಅವರು ಲಿಂಗಾಯತ ಪಂಚಮಸಾಲಿ 4 ಜನ ಶಾಸಕರಿಗೆ ಮಂತ್ರಿ ಸ್ಥಾನ ಕೊಡದೆ ಇದ್ದ ಪಕ್ಷದಲ್ಲಿ ಬಹುದೊಡ್ಡದಾದ ಲಿಂಗಾಯತ ಪಂಚಮಸಾಲಿ ಸಮಾಜದ ವತಿಯಿಂದ ಉಗ್ರ ಹೋರಾಟ ಮಾಡುವುದಾಗಿ ತಿಳಿಸಿದರು. ಮಹಿಳಾ ಲಿಂಗಾಯತ ಪಂಚಮಸಾಲಿ ತಾಲೂಕಾ ಘಟಕದ ಅಧ್ಯಕ್ಷೆ ಉಮಾ ಗವಿಸಿದ್ದಪ್ಪ ಆರೇರ ಮಾತನಾಡಿ, ಲಿಂಗಾಯತ ಪಂಚಮಸಾಲಿ ಸಮಾಜದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಮಂತ್ರಿ ಸ್ಥಾನ ನೀಡಬೇಕು ಎಂದು ಮುಖ್ಯಮಂತ್ರಿ ಡಿ. ಕೆ. ಶಿವಕುಮಾರ್ ಅವರಿಗೆ ಮನವಿ ಮಾಡಿ ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಶರಣಗೌಡ ಪಾಟೀಲ್, ವಿನಾಯಕ ಬೆನ್ನಲ, ಜವಾಬ್ದಾರಿಯುತವಾಗಿ ನಿರ್ವಹಿಸ್ಯಾರ. ಅನೇಕ ಜನರು 11 ಜನ ಶಾಸಕರದಾರಲ್ಲ, ಅವ್ರಿಗೆ ಒಬ್ರು ಇಬ್ಬರನ್ನ ಪರಿಗಣನೆ ಮಾಡಿ ಏನು ಅದು ಹೋಗ್ಬೇಕಾಗಿತ್ತು. ಈ ವಿಚಾರವಾಗಿ ನಾವು ಇವತ್ತಿನಿಂದ ಖಂಡನೆ ನಮ್ಮ ಕೂಕನೂರು ತಾಲೂಕಿನ ಪ್ರಾರಂಭ, ಅದ್ರ ಜೊತೆಗೆ ಇದನ್ನೇನಪ್ಪ ರಾಜ್ಯ ಮಟ್ಟಕ್ಕೆ ಕೊಂಡೊಯ್ಯುವಂಥ ವಿಚಾರ ನಾವು ಕೂಕನೂರು ತಾಲೂಕಿಂದ ಮಾಡ್ತೀವಿ ಅನ್ನೋ ವಿಚಾರವನ್ನು ತಮಗೆ ಸ್ಪಷ್ಟಪಡಿಸಿ, ನಾವೆಲ್ಲರೂ ಕೇವಲ ಇಲ್ಲಿ ಇವತ್ತು ಪತ್ರಿಕಾ ವಿಚಾರ ಅಷ್ಟಕ್ಕೆ ಮಾಡೋದಲ್ಲ, ಮುಂದಿನ ದಿನಮಾನಗಳು ಬೇರೆ ಬೇರೆ ರೀತಿ ನಾವು ಹೋರಾಟ ಮಾಡಲಿಕ್ಕೆ ಸಹಿತ ಸಿದ್ಧರಿದ್ದೀವಿ. ಹೀಗಾಗಿ ತಮ್ಮ ಮೂಲಕ ಅವರಿಗೆ ವಿನಂತಿ ಮಾಡ್ಕೊತೀವಿ, ಆಗ್ರಹ ಮಾಡ್ಕೊತೀವಿ, ಆಮೇಲೆ ಖಂಡಿಸ್ತೀವಿ. ಅದನ್ನು ಸರಿಪಡಿಸಿ ಮುಂದಿನ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಸುಮಾರು 4 ಜನರಿಗೆ ನಮ್ಮ ಶಾಸಕರಿಗೆ ಆ ಮಂತ್ರಿ ಸ್ಥಾನದಲ್ಲಿ ಕೊಡಬೇಕನ್ನೋ ಒಪ್ಪೋರಿನ ಬೇಡಿಕೆಯನ್ನು ಎಲ್ಲರ ಮೂಲಕ ನಾನು ಆಗ್ರಹಿಸ್ತೀನಿ. ಹೀಗಾಗಿ ಇದನ್ನೇನಪ್ಪ ಅಂದ್ರೆ ನೀವು ರಾಜ್ಯ ಮಟ್ಟಕ್ಕೆ ಮುಟ್ಟಿಸುವಂಥ ವಿಚಾರ ಎಲ್ಲ ಪತ್ರಿಕಾ ಮಾಧ್ಯಮ ಸ್ನೇಹಿತರು, ದೃಶ್ಯ ಮಾಧ್ಯಮ ಸೇವಿಸರು ಅದಕ್ಕೆ ಮುಂದೆ ಕೊಂಡೊಯ್ಯಬೇಕಂತ ವಿಚಾರವನ್ನು ಹೇಳಿ ನಾನು ಎಲ್ಲ ನಮ್ಮ ಸಮಾಜದ ಹಿರಿಯರಿಗೆ ಆಮೇಲೆ ಮಹಿಳೆಯರಿಗೆ ವಿಶೇಷವಾಗಿ ಪತ್ರಿಕಾ ಮಾಧ್ಯಮದವರು ಕೂಡ ನಾನು ಈ ಸಂದರ್ಭದೊಳಗೆ ಕೆಲವು ಸಂಕ್ಷಿಪ್ತ ವಿಚಾರವನ್ನು ಸ್ಪಷ್ಟತೆ ವಿಚಾರವನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಸುಮಾರು 1,20,00,000 ಜನಸಂಖ್ಯೆ ದೊಡ್ಡ ಸಮಾಜದಾಯಿಗೆ ಪರಿಗಣನೆ ಮಾಡಲಿಲ್ಲ ಅನ್ನೋ ವಿಚಾರ ಒಂದು ಸೈಡ್. ಇನ್ನೊಂದು ಏನಂತ ಸುಮಾರು 11 ಜನ ಶಾಸಕರಿದ್ದರೂ ಕೂಡ, ಯಾಕಂದರೆ ಹೋಸಲ ಬಹುತೇಕ ನಮ್ಮ ಸಮುದಾಯ ಹೋಸಲ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಕೊಟ್ಟು 136 ಸೀಟ್ ಬರೋಕ್ಕೆ ಉತ್ತರ ಕರ್ನಾಟಕದ ಸೀಟ್ ಬರಲಿಕ್ಕೆ ನಮ್ಮ ಸಮಾಜದ ಕೊಡುಗೆ ಅಪಾರ ಇದೆ. ಅದನ್ನು ಕೂಡ ಏನು ಮಾನ್ಯ ಸಿದ್ದರಾಮಯ್ಯನವರು ಈ 2 ಸಚಿವ ಸಂಪುಟದೊಳಗೆ ತಗೊಂಡಿದ್ರು, ಮೊದಲೇ ಇದ್ರೊಳಗನ ಆಯ್ಕೆ ಮಾಡ್ಕೊಂಡಿದ್ರು. ಆದರೆ ಡಿ. ಕೆ. ಶಿವಕುಮಾರ್ ಯಾಕೆ ಅದನ್ನು ಏನು ಕರ್ನಾಟಕ ಆ ಕಡೆ ಅಷ್ಟ ಕರ್ನಾಟಕ ಇತ್ತು, ಈ ಕಡೆ ಉತ್ತರ ಕರ್ನಾಟಕದ ಸಮುದಾಯದ ಯಾರೋ ಅವ್ರಿಗೆ ಬೆಂಬಲ ಕೊಟ್ಟರು ಆ ವಿಚಾರ ಅವ್ರಿಗೆ ಗೊತ್ತೈತೋ ಇಲ್ಲ. ಹೀಗಾಗಿ ಯಾಕಂದ್ರೆ ಅವರು ಇವತ್ತು ಪಕ್ಷದ ಒಂದು ವಿಚಾರ ಬಂದಾಗ ಏನು ಕೇವಲ
ದೊಡ್ಡ ಸಮುದಾಯಕ್ಕೆ ಮಾನ್ಯತೆ ಕೊಡಲಾರಂಥ ವಿಚಾರ ಇದ್ದಲ್ಲಿ ಬಹಳ ಖಂಡನೀಯ. ಅದು ಯಾವತ್ತಿಗೂ ಯಾವ ದೊಡ್ಡ ಸಮುದಾಯ ಅಂತ ಒತ್ತು ಅವ್ರಿಗೆ ಪರಿಗಣನೆ ಐತಂತ ನಾ ಭಾವಿಸಿರಿ. ಆದರೆ ನಾವು ಸಮುದಾಯ ಪ್ರಾರಂಭ ಆಗಿದ್ದು ವಿಶೇಷವಾಗಿ ನಮ್ಮ ಯಲಬುರ್ಗಾ ತಾಲೂಕಿನಿಂದ, ವಿಶೇಷವಾಗಿ ಅದು ಕುಕ್ಕೂರಿಂದ. ನಾವೆಲ್ಲ ಇವತ್ತು ಈರಣ್ಣ ಅದರ ನಾವು ಅವತ್ತಿನ ಸಂದರ್ಭದೊಳಗೆ ಸಮುದಾಯ ಕಟ್ಟಿದಂಥ ನಾವೆಲ್ಲ ಒಂದು ವಿಚಾರವನ್ನು ತೆಗೆದುಕೊಂಡಾಗ ಸಮುದಾಯ ಪ್ರಾರಂಭ ಆಗಿದ್ದು ಕುಕ್ಕೂರಿಂದ. ಈ ಸಮುದಾಯದ ಒಕ್ಕೂರಿನ ಬೇಡಿಕೆನೂ ಇವತ್ತು ಕುಕ್ಕೂರಿಂದ. ಯಾಕಂತಂದ್ರೆ ಇದೇ ಜಾಗದಿಂದ ಪ್ರಾರಂಭ ಆಗಿತ್ತು. ಸಂಘಟನೆ ಪ್ರಾರಂಭ ಆಗಿದ್ದು ನಮ್ಮ ಜಾಗದಿಂದ. ಇದೆಲ್ಲ ಹಿರಿಯರಿಗೆ ಗೊತ್ತೈತಿ. ತಮ್ಮ ಮಾಧ್ಯಮ ಮೂಲಕ ನಾನು ಏನು ಒತ್ತಾಯ ಮಾಡ್ತೀನಿ ಅಂತಂದ್ರೆ, ಈ ಪ್ರಾರಂಭ, ಈ ಹೋರಾಟ ಇವತ್ತಿಂದ ಮತ್ತ ಈ ನಮ್ಮ ಇದರಿಂದನ ಕುಕ್ಕೂರು ತಾಲೂಕಿಂದನ ಇವತ್ತು ರಾಜ್ಯಾದ್ಯಂತ ನಾವು ಮತ್ತೆ ಬರೀ ಇಲ್ಲಿಗೆ ಕೈ ಬಿಡೋದಿಲ್ಲ. ವಿಚಾರವನ್ನ ಕೇಳಿ ಇವತ್ತು ಪತ್ರಿಕಾಗೋಷ್ಠಿ ಮಾಡಿ ಕೈ ಬಿಡೋದಿಲ್ಲ. ಮತ್ತು ಬೇರೆ ಬೇರೆ ಜಿಲ್ಲಾ ಹೋಗಿ ಕೂಡ ಅದನ್ನ ಒಕ್ಕೋರ್ಲಿಂದ ನಾವು ಖಂಡಿಸ್ತೀವಿ. ಶೀಘ್ರದ ಪುನರ್ ರಚನೆ ಮಾಡುವ ಸಂಪುಟದಲ್ಲಿ ಸುಮಾರು 4 ಜನ ಸಚಿವರನ್ನ ನಮ್ಮ ಸಮುದಾಯಕ್ಕೆ ಕೊಡಲೇಬೇಕು. ವಿಶೇಷವಾಗಿ ಆ ತಾಯಿ ಲಕ್ಷ್ಮಿ ಹೆಸರು ವಿನಾಯಕ್ ಸುರೇಶ್ ಬೇನಾಳ್ ಅಂತ ಹೇಳಿ. ಇವತ್ತಿನ ಪತ್ರಿಕಾಗೋಷ್ಠಿ ಕರೆದ ವಿಚಾರಪ್ಪ ಅಂದರೆ, ವೀರಶೈವ ಲಿಂಗಾಯತ ಪಂಚಮಸಾಲಿ ಸಮಾಜದ 11 ಜನ ಶಾಸಕರಿದ್ದರು. ಮೊದಲೇ ಸಚಿವ ಸಂಪುಟದಲ್ಲಿ ಒಬ್ಬರನ್ನು ಪರಿಗಣಿಸದೆ ನಮ್ಮ ಶಾಸಕರನ್ನ ಸಚಿವರಾಗಿ ಮಾಡಿದ ಉದ್ದೇಶದಿಂದ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದೆ. ಅದಕ್ಕೆ ಪತ್ರಿಕಾಗೋಷ್ಠಿಗೆ ಆಗಮಿಸಿದ ಜಿಲ್ಲಾಧ್ಯಕ್ಷ ಬಸವನಗೌಡರು ದೊಡ್ಡಾಳರನ್ನ ಈ ಸಭೆಗೆ ಆಹ್ವಾನ ಮಾಡಲಾಗಿದೆ. ಅವ್ರನ್ನ ಸ್ವಾಗತ ಕೋರಲಾಗಿದೆ ಕಾರ್ಯಕ್ರಮಕ್ಕೆ. ಅದೇ ರೀತಿ ಈ ಸಮಾಜದ ತಾಲೂಕು ಅಧ್ಯಕ್ಷರಾದಂಥ ವೀರಣ್ಣ ಅಣ್ಣಿಗೇರಿ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಲಾಗಿದೆ. ಅದೇ ರೀತಿ ಡಾಕ್ಟರ್ ವೀರಾಪುರ ಅವರು ಕೂಡ ಈ ಸಭೆಗೆ ಸ್ವಾಗತವನ್ನು ಮಾಡ್ತಾರೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಈಶಪ್ಪ ಆರ್ಯರ್ ಅವ್ರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರಲಾಗಿದೆ. ಅದೇ ರೀತಿ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರಲಾಗಿದೆ. ಅದೇ ರೀತಿ ಸಮಾಜದ ಹಿರಿಯರಾದಂಥ ಋಷಿದಪ್ಪ ಆರ್ಯರ್ ಅವರು ಕೂಡ ಈ ಸಭೆಗೆ ಸ್ವಾಗತವನ್ನು ಕೋರಲಾಗಿದೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಸಮಾಜದ ಹಿರಿಯರಾದಂಥ ಮಲ್ಲಣ್ಣ ಕುಡ್ಲರವರು ಕೂಡ ಸ್ವಾಗತವನ್ನು ಕೋರಲಾಗಿದೆ. ಅದೇ ರೀತಿ ಮಹಿಳಾ ಘಟಕದ ಅಧ್ಯಕ್ಷರಾದಂಥ ಉಮಾ ಋಷಿದಪ್ಪ ಆರ್ಯರ್ ಅವರು ಕೂಡ ಸ್ವಾಗತವನ್ನು ಕೋರಲಾಗಿದೆ. ಅದೇ ರೀತಿ ಸಮಾಜದ ಮಹಿಳಾ ತಾಲೂಕು ಅಧ್ಯಕ್ಷ ಶ್ರೀಮತಿ ಸರಸ್ವತಿ ಮಲ್ಲಣ್ಣ ಕುಡ್ಲರವರು ಕೂಡ ಈ ಸಭೆಗೆ ಸ್ವಾಗತ ಕೋರಲಾಗಿದೆ. ಹಾಗೂ ಸಮಾಜದ ಯುವ ನಾಯಕರಾದಂಥ ಮಹೇಶ್ ಬನ್ನಿಕೊಪ್ಪ ಅವರು ಕೂಡ ಸ್ವಾಗತ ಕೋರಲಾಗಿದೆ. ಮತ್ತು ಅದೇ ರೀತಿ ಚಂದ್ರು ಬಗ್ನಾಳ್ ಅವರು ಕೂಡ ಸ್ವಾಗತ ಕೋರಲಾಗಿದೆ. ಈ ಕಾರ್ಯಕ್ರಮ ಉದ್ದೇಶಿಸಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರಿಗೆ 146 ಶಾಸಕರು, ಅದರಲ್ಲಿ 38 ಮಂದಿ ಲಿಂಗಾಯತ ಶಾಸಕರು ಇದ್ದಾರೆ. ಆ ಲಿಂಗಾಯತ 38 ಮಂದಿ ಶಾಸಕರಲ್ಲಿ 11 ಜನ ನಮ್ಮವರಿದ್ದಾರೆ. ಈಗಾಗಲೇ 3 ಜನ ಲಿಂಗಾಯತರಿಗೆ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಸಂಪುಟದಲ್ಲಿ 7 ಜನ ಕೊಟ್ಟಿದ್ದಾರೆ. ಈಗ ನಮ್ಮ ಕೂಗಿ ಏನೈತಿ, ಉತ್ತರ ಕರ್ನಾಟಕದಿಂದ ನೀವು ಕಾಂಗ್ರೆಸ್ ಆಡಳಿತ ಬಂದೈತಿ, ನಮ್ಮ ಸಮಾಜ ಇತರೆ ಎಲ್ಲ ಸಮಾಜದಿಂದ ಹೆಚ್ಚಿನ ಬೆಂಬಲ ಕಾಂಗ್ರೆಸ್ ಹೈದರಾಬಾದ್ ಮತ್ತು ಮುಂಬೈ ಕರ್ನಾಟಕದಿಂದ ಕಾಂಗ್ರೆಸ್ಸಿನ ಸದಸ್ಯರು ಹೆಚ್ಚಿಗೆ ಆಸೆ ಬರ್ತಾರೆ. ಅದಕ್ಕೆ ಆ ದಕ್ಷಿಣ ಬೆಂಗಳೂರು ಕೊಡುವಂತ ಉತ್ತರ ಕರ್ನಾಟಕಕ್ಕೆ ಹೆಚ್ಚಿನ ಪ್ರಾಧಾನ್ಯತೆ. ಅದರಲ್ಲಿ ಕನಿಷ್ಠ 8 ಜನರಿಗಾದರೂ ಲಿಂಗಾಯತ ಕೋಟಾದಾಗ ಸಚಿವರನ್ನು ಮಾಡಬೇಕು. ಮಹಿಳಾ ಕೋಟಾದಲ್ಲಿ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ಕಡ್ಡಾಯವಾಗಿ ತೆಗೆದುಕೊಳ್ಳಬೇಕು. ಅದೇ ರೀತಿಯಾಗಿ ಇನ್ನುಳಿದ 10 ಮಂದಿಯಲ್ಲಿ ನಮ್ಮ ಸಮಾಜದಾಗ ಯಾರೋ ತಗೊಳ್ಳಿ, ಅದಕ್ಕೆ ನಾವು ಇಂಥವ್ರೇ ಕೊಡ್ರಿ ಅಂತ ನಾವು ಹೇಳೋದಿಲ್ಲ. ಅದೇ ರೀತಿಯಾಗಿ ಇಲ್ಲಿಯ ಶಾಸಕರಾದಂಥ ಬಸವರಾಜ ರಾಯಟ್ಟಿ ಅವರು ಸಹಿತ ಹಿರಿಯರು 6 ಸಲ ಶಾಸಕರಾಗ್ಯಾರ. ಅವರಿಗೂ ಕೂಡ ಈ ಲಿಂಗಾಯತ ಕೋಟದಲ್ಲಿ ಮಂತ್ರಿ ಸ್ಥಾನ ಕೊಡಲಿ. ಅವರು ಒಳ್ಳೆ ವಾಗ್ಮಿಗಳಿದ್ದಾರೆ, ಕೆಲಸಗಾರಿದ್ದಾರೆ, ಅವರಿಗೂ ಒಂದು ಈ ರೀತಿ ಪ್ರಾಧಾನ್ಯತೆ ಕೊಡಲಿ ಅಂತ ಹೇಳಿ ಕೇಳ್ಕೊತೀವಿ. ಇದೇ ರೀತಿ ಕೊಡದೇ ಇದ್ದ ಪಕ್ಷದಲ್ಲಿ ನಾವು ಯಾವುದೇ ರೀತಿ ಪ್ರತಿಭಟನೆಗೆ ಸಿದ್ಧರಿದ್ದೀವಿ. ಆ ಕಾರಣದಿಂದ ಮುಂದೆ ಬರುವಂತ ವಿಧಾನ ಪರಿಷತ್ ಚುನಾವಣೆ ಮುಗಿದ ನಂತರ ಮಂತ್ರಿ ಮಂಡಳ ಪುನರ್ರಚನೆ ಆಗುತ್ತೆ. ಅದರಲ್ಲಿ ಕನಿಷ್ಠ 4 ಜನ ನಮ್ಮ ಸಮಾಜದವರಿಗೆ, ಇನ್ನುಳಿದ 1 ಅಥವಾ 2 ಇತರೆ ಈಗಾಗಲೇ 3 ಮಂದಿ ಲಿಂಗಾಯತ ಕೊಟ್ಟಾಗ ಕೊಟ್ಟ, ಅದು ಬೇರೆ ಬೇರೆ ಕೊಡ್ತಾರೆ. ಕೇವಲ ಬೆರಳಿಕೆಯಷ್ಟು ಇದ್ದಂತ ಅವರಿಗೆ ಪ್ರಾಧಾನ್ಯತೆ ಕೊಟ್ಟ. ಲಿಂಗಾಯತ ಸಮುದಾಯದಲ್ಲಿ ಕನಿಷ್ಠ 60 ರಿಂದ 70% ಸಮಾಜ ಇದ್ದವರಿಗೆ ತಿರಸ್ಕಾರ ಮಾಡ್ತಾರೆ. ಅದಕ್ಕೆ
ಸಂಪುಟದಲ್ಲಿ ಹೆಚ್ಚಿನ ಸ್ಥಾನಮಾನ ನಮ್ಮ ಸಮಾಜಕ್ಕೂ ಹಾಗೂ ನಮ್ಮ ತಾಲೂಕಿನ ಹಿರಿಯರಾದಂಥ ಶಾಸಕರಾದಂಥ ಬಸವರಾಜ ರೆಡ್ಡಿಯವರಿಗೆ ಕೊಡಲಿ ಅಂತೇಳಿ